ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಆಗಷ್ಟೇ ಚಂದ್ರೋದಯವಾಗಿತ್ತು. ರಾಮನು ಸೇನಾವ್ಯೂಹವನ್ನು ರಚಿಸಿ ಆಗಿತ್ತು. ಅವರೆಲ್ಲ ಸಮುದ್ರ ಕಿನಾರೆಯಲ್ಲಿ ವ್ಯೂಹದಲ್ಲಿನ ತಮ್ಮ ತಮ್ಮ ಸ್ಥಾನಗಳಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಅಪಾರವಾದ ವಾನರ ಸೈನ್ಯದ ಚಲನೆಗೆ ಭೂಮಿ ನಡುಗಿತು. ಲಂಕೆಯಿಂದ ಗಾಳಿಯಲ್ಲಿ ತೇಲುತ್ತಾ ಬರುತ್ತಿದ್ದ ಕಹಳೆ ಕೊಂಬುಗಳ ಭೇರಿಗಳ ನಿನಾದವು ಕಪಿಗಳಿಗೆ ಕೇಳಿಸಿತು. ಲಂಕೆಗೆ ಇಷ್ಟು ಸಮೀಪ ಬಂದು ಬಿಟ್ಟಿರುವೆವಲ್ಲ ಎಂದು ಅವರಿಗೆ ಸಂಭ್ರಮವಾಯಿತು. ಎಲ್ಲರೂ ಒಟ್ಟಿಗೆ ಸಿಂಹನಾದ ಮಾಡಿದರು. ಇದು ಲಂಕಾನಗರಿಯಲ್ಲಿದ್ದ ರಾಕ್ಷಸರಿಗೆ ಕೇಳಿಸಿತು. ರಾಮನು ಯೋಚನಾಮಗ್ನನಾಗಿದ್ದನು. ವರ್ಣಮಯ ಧ್ವಜ ಪತಾಕೆಗಳಿಂದ ಅಲಂಕೃತವಾದ ಲಂಕೆಯನ್ನು ನೋಡಿದ ಅವನಿಗೆ ಇಲ್ಲಿಯೇ ಬಂದಿಯಾಗಿರುವ ಸೀತೆಯ ನೆನಪಾಯಿತು. ತನ್ನ ಸಂಕಟವನ್ನು ಮನಸ್ಸಿನಲ್ಲಿಯೇ ಒತ್ತಿ ಹಿಡಿದು ಲಕ್ಷ್ಮಣನಿಗೆ, ನೋಡು ಲಕ್ಷ್ಮಣ, ರಾರಾಜಿಸುತ್ತಿರುವ ಲಂಕಾ ನಗರಿಯನ್ನು ನೋಡು. ಭಾನುವಿಗೂ ಮುತ್ತಿಕ್ಕುವಂತಿರುವ ಶಿಖರದಲ್ಲಿದೆ ಇದು. ವಿಶ್ವಕರ್ಮ ರಾವಣನಿಗೆಂದೇ ಇದನ್ನು ನಿರ್ಮಿಸಿದನು. ಬಿಳಿಯ ಮೋಡಗಳಿಂದ ತುಂಬಿದ ಆಕಾಶದಂತೆ ಕಾಣಿಸುತ್ತಿರುವ ಆ ಪ್ರಾಸಾದಗಳನ್ನು ನೋಡು. ಉದ್ಯಾನವನಗಳಲ್ಲಿರುವ ಪುಷ್ಪಗಳ ಸುಗಂಧ, ಬಗೆ ಬಗೆಯ ವಾದ್ಯಗಳಿಂದ ಹುಟ್ಟಿದ ಸಂಗೀತ, ಹಕ್ಕಿಗಳ ಚಿಲಿಪಿಲಿ ಎಲ್ಲವೂ ಗಾಳಿಯಲ್ಲಿ ತೇಲಿ ಬರುತ್ತಿದ್ದು ಕುಬೇರನ ಚೈತ್ರವನವನ್ನೇ ನೆನಪಿಸುತ್ತಿದೆ ಎಂದನು. ರಾಮನು ಬಹಳ ಹೊತ್ತು ಲಂಕಾನಗರಿಯನ್ನೇ ನೋಡುತ್ತಾ ನಿಂತಿದ್ದನು. ಕೊನೆಗೊಮ್ಮೆ ಪ್ರಸಕ್ತ ಸಮಯದಲ್ಲಿ ಮಾಡಬೇಕಾದ ಕಾರ್ಯವನ್ನು ಜ್ಞಾಪಿಸಿಕೊಂಡು ಅವನು ದುರ್ಜಯನಾದ ಅಂಗದನೂ ನೀಲನೂ ತಮ್ಮ ಸೈನ್ಯದೊಂದಿಗೆ ವ್ಯೂಹದ ವಕ್ಷದಲ್ಲಿ ನಿಂತಿರಲಿ. ಋಷಭನು ತನ್ನ ಸೇನೆಯೊಂದಿಗೆ ಬಲಭಾಗದಲ್ಲಿರಲಿ. ಅಜೇಯನಾದ ಗಂಧಮಾದನ ತನ್ನವರೊಂದಿಗೆ ಎಡಭಾಗದಲ್ಲಿರಲಿ. ಲಕ್ಷ್ಮಣನೂ ನಾನೂ ವ್ಯೂಹದ ಮುಂಚೂಣಿಯಲ್ಲಿರುತ್ತೇವೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಇವರು ವ್ಯೂಹದ ಮಧ್ಯಭಾಗವನ್ನು ನೋಡಿಕೊಳ್ಳಲಿ. ವಾನರೇಶ್ವರನಾದ ಸುಗ್ರೀವನು ವ್ಯೂಹದ ಹಿಂಭಾಗದಲ್ಲಿದ್ದು ರಕ್ಷಣೆ ಕೊಡಲಿ. ಜೊತೆಗೆ ವ್ಯೂಹವನ್ನು ಶತ್ರುಗಳು ಭೇದಿಸದಂತೆ ಇಡೀ ಸೈನ್ಯಕ್ಕೂ ಸುಗ್ರೀವನು ಅಧಿನಾಯಕನಾಗಿರಲಿ ಎಂದನು. ರಾಮನು ಹೇಳಿದಂತೆಯೇ ಆ ಮಹಾವಾನರ ಸೇನೆ ವ್ಯೂಹ ರಚಿಸಿಕೊಂಡು ಯುದ್ಧಕ್ಕೆ ಸಜ್ಜಾಗಿ ನಿಂತಿತು. ಆಮೇಲೆ ರಾಮನು ಸುಗ್ರೀವನಿಗೆ, ಮಿತ್ರ, ಸೇನೆಯನ್ನು ವ್ಯೂಹಾಕಾರದಲ್ಲಿ ವಿಂಗಡಿಸಿ ನಿಲ್ಲಿಸಿದ್ದಾಯಿತು. ಇನ್ನು ಈ ಶುಕನನ್ನು ಬಿಟ್ಟು ಬಿಡಬಹುದಲ್ಲವೇ ಎಂದನು. ರಾಮನ ಅಭೀಷ್ಟದಂತೆ ಶುಕನನ್ನು ಬಂಧ ವಿಮುಕ್ತಗೊಳಿಸಲಾಯಿತು. ಅವನು ಕೃತಜ್ಞತೆಯ ನಿಟ್ಟುಸಿರು ಬಿಡುತ್ತಾ ರಾವಣನ ಬಳಿಗೆ ಧಾವಿಸಿದನು. ರಾವಣನು ಅವನ ದುರವಸ್ಥೆಯನ್ನು ನೋಡಿ ನಗುತ್ತಾ, ಏನಯ್ಯ ಇದು, ಆ ಕಪಿಗಳ ಕೈಗೆ ಸಿಕ್ಕಿಬಿದ್ದಿದೆಯೋ ಹೇಗೆ? ರೆಕ್ಕೆಗಳು ತರಚಿ ಹೋಗಿವೆಯಲ್ಲ ಎಂದು ವಿಚಾರಿಸಲು ಶುಕನು ಭಯದಿಂದ ತಡವರಿಸುತ್ತಾ, ರಾಜ, ನಾನು ಉತ್ತರ ಸಮುದ್ರ ದಂಡೆಗೆ ಹೋಗಿ ಸುಗ್ರೀವನನ್ನು ಕಂಡು ನಿನ್ನ ಸಂದೇಶವನ್ನು ತಿಳಿಸಿದೆನು. ಕಪಿಗಳು ಕೋಪದಿಂದ ನನ್ನನ್ನು ಹಿಡಿದು ಗುದ್ದಿ ಗುದ್ದಿ ಹಿಂಸಿಸಲಾರಂಭಿಸಿದರು. ಆ ವಾನರರು ಬಹಳ ಕೋಪಿಷ್ಠರು, ಉಗ್ರ ಸ್ವಭಾವದವರು, ಯಾರ ಮಾತನ್ನೂ ಕೇಳುವವರಲ್ಲ. ನನಗೆ ಮಾತನಾಡುವುದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ವಿರಾಧ, ಕಬಂಧ, ಖರ ಮೊದಲಾದವರನ್ನು ಸಂಹರಿಸಿರುವ ಆ ರಾಮನು ಕಪೀಶ್ವರನಾದ ಸುಗ್ರೀವನ ಜೊತೆಯಲ್ಲಿ ಸೀತೆ ಇರುವ ಸ್ಥಳವನ್ನು ಹುಡುಕಿಕೊಂಡು ಧನುರ್ಧಾರಿಯಾಗಿ ಬಂದು ನಿಂತಿದ್ದಾನೆ. ಅವರಿಗೆ ಸಮುದ್ರ ದಾಟಿ ಬರುವುದು ಸಮಸ್ಯೆಯಾಗಲೇ ಇಲ್ಲ. ಇಡೀ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿಕೊಂಡು ಸೇನಾ ಸಮೇತರಾಗಿ ದಕ್ಷಿಣ ಸಮುದ್ರ ದಂಡೆಗೆ ಬಂದು ಬಿಟ್ಟಿದ್ದಾರೆ. ಅಲ್ಲಿ ನೆಲವೆಲ್ಲವೂ ಕಪಿಗಳಿಂದಲೇ ತುಂಬಿ ಹೋಗಿದೆ. ಆ ಸೇನೆಯು ಲಂಕೆಯ ಕೋಟೆಗೆ ಲಗ್ಗೆ ಹಾಕುವುದಕ್ಕೆ ಮೊದಲು ನೀನು ಮುಂದೇನು ಮಾಡಬೇಕೆಂದು ನಿರ್ಧರಿಸಬೇಕು. ಸೀತೆಯನ್ನಾದರೂ ರಾಮನಿಗೆ ಒಪ್ಪಿಸು ಅಥವಾ ಯುದ್ಧವನ್ನಾದರೂ ಮಾಡು ಎಂದನು. ಶುಕನ ಮಾತನ್ನು ಕೇಳಿ ರಾವಣನಿಗೆ ಕೋಪ ಬಂದಿತು. ಕೆಂಪಡೆರಿದ ಕಣ್ಣುಗಳಿಂದ ದುರುದೊರನೆ ನೋಡುತ್ತಾ, ದೇವದಾನವರ ಸಮೇತವಾಗಿ 3 ಲೋಕಗಳೂ ಬಂದು ನನ್ನನ್ನು ಎದುರಿಸಿ ನಿಂತರೂ ನಾನು ಸೀತೆಯನ್ನು ಒಪ್ಪಿಸುವುದಿಲ್ಲ. ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ. ಸುಪುಷ್ಪಿತವಾದ ವೃಕ್ಷವನ್ನು ದುಂಬಿಗಳು ಮುತ್ತುವಂತೆ
ನನ್ನ ಬಾಣಗಳು ರಾಮನನ್ನು ಯಾವಾಗ ಆವರಿಸುತ್ತವೆಯೋ ಎಂದು ಕಾದಿದ್ದೇನೆ. ಕೊಳ್ಳಿಗಳಿಂದ ಕಾಡಾನೆಯನ್ನು ಬೆದರಿಸಿ ಓಡಿಸುವಂತೆ ನನ್ನ ದೀಪ್ತಾಸ್ತ್ರಗಳಿಂದ ರಾಮನನ್ನು ಹೆದರಿಸಿ ಓಡಿಸುತ್ತೇನೆ. ಉದಯಿಸಿ ಬರುವ ಸೂರ್ಯನು ತಾರಾಗಣಗಳ ಪ್ರಭೆಯನ್ನು ಮಂಕುಗೊಳಿಸಿ ಹೀರಿಬಿಡುವಂತೆ ನಾನು ಅವನ ತೇಜಸ್ಸನ್ನು ಹೀರಿಬಿಡುತ್ತೇನೆ. ನನ್ನ ಶೌರ್ಯವು ಸಮುದ್ರದಂತೆ ಅಪರಿಮಿತವಾದುದು. ನನ್ನ ವೇಗವು ಚಂಡಮಾರುತದಂತೆ ತಡೆಯಲು ಅಸಾಧ್ಯವಾದುದು. ನನ್ನ ವೀರ್ಯವನ್ನು ಅವನಿನ್ನೂ ಅರಿತಿಲ್ಲ. ನನ್ನ ಬಾಣಗಳು ವಿಷಸರ್ಪಗಳಂತೆ ಜೀವವನ್ನು ತೆಗೆಯುತ್ತವೆ ಎಂದು ಅವನಿಗೆ ಗೊತ್ತಿಲ್ಲ. ಅವನು ನನ್ನನ್ನು ನೋಡಿಯೇ ಇಲ್ಲ. ಇಂದ್ರಾದಿ ದೇವತೆಗಳೂ ನನ್ನನ್ನು ಎದುರಿಸಲಾರರು ಎಂದನು. ಅನಂತರ ರಾವಣನು ಮಂತ್ರಿಗಳಾದ ಶುಕ ಸಾರಣರನ್ನು ಕರೆದು, ರಾಮನ ಸೇನೆ ನಮ್ಮ ತೀರವನ್ನು ಸೇರಿಬಿಟ್ಟಿದೆ. ನಾನು ಅಸಾಧ್ಯವೆಂದುಕೊಂಡಿದ್ದನ್ನು ಅವರು ಸಾಧಿಸಿಬಿಟ್ಟಿದ್ದಾರೆ. ಸಮುದ್ರಕ್ಕೇ ಸೇತುವೆಯನ್ನೂ ಕಟ್ಟಿಬಿಟ್ಟಿದ್ದಾರೆ. ಕಪಿಗಳು ಇದನ್ನು ಸಾಧಿಸಿ ತೋರಿಸಿವೆ. ಈಗ ನೀವಿಬ್ಬರೂ ಯಾರಿಗೂ ಗೊತ್ತಿಲ್ಲದಂತೆ ಕಪಿಸೈನ್ಯವನ್ನು ಪ್ರವೇಶಿಸಿ ಅವರ ಬಲಾಬಲಗಳು, ವ್ಯೂಹ ರಚನೆ, ಅವರ ಬಳಿ ಇರುವ ಆಯುಧಗಳು ಎಲ್ಲವನ್ನೂ ಆದಷ್ಟು ಬೇಗನೆ ತಿಳಿದುಕೊಂಡು ಬರಬೇಕು. ಅವರ ಕಡೆಯ ವೀರರು ಯಾರು ಯಾರು, ರಾಮಲಕ್ಷ್ಮಣರ ಪರಾಕ್ರಮವೆಂಥದ್ದು, ಇವನ್ನೂ ತಿಳಿದು ಬನ್ನಿರಿ ಎಂದು ನೇಮಿಸಿದನು. ಶುಕಸಾರಣರು ಕಪಿವೇಷದಿಂದ ವಾನರ ಸೈನ್ಯವನ್ನು ಹೊಕ್ಕರು. ಅವರಿಗೆ ಆ ಸೈನ್ಯದ ಕೊನೆ ಯಾವುದು, ಮೊದಲು ಯಾವುದೆಂದೇ ತಿಳಿಯಲಿಲ್ಲ. ಅವರು ತಮ್ಮ ಅನ್ವೇಷಣೆಯನ್ನು ನಡೆಸುತ್ತಿರುವಾಗ ವಿಭೀಷಣನ ದೃಷ್ಟಿ ಅವರ ಮೇಲೆ ಬಿತ್ತು. ನೋಡಿದೊಡನೆ ಅವರು ರಾವಣನ ಗೂಢಚಾರರೆಂದು ಅವನಿಗೆ ಗೊತ್ತಾಯಿತು. ಕೂಡಲೇ ಅವರನ್ನು ಹಿಡಿದು ರಾಮನ ಮುಂದೆ ಕೊಂಡೊಯ್ದು ನಿಲ್ಲಿಸಿದನು. ಅವರು ಜೀವಭಯದಿಂದ ರಾಮನ ಕಾಲಿಗೆ ಬಿದ್ದು, ತಾವು ರಾವಣನ ಗೂಢಚಾರರೆಂದೂ ಇಲ್ಲಿಯ ಸೇನಾ ರಹಸ್ಯಗಳನ್ನು ಅರಿಯುವುದಕ್ಕೆ ಬಂದವರೆಂದೂ ಒಪ್ಪಿಕೊಂಡರು. ತಮ್ಮನ್ನು ಕೊಲ್ಲಬಾರದೆಂದು ಬೇಡಿಕೊಂಡರು. ಅವರ ಅವಸ್ಥೆಯನ್ನು ನೋಡಿ ರಾಮನಿಗೆ ನಗು ಬಂದಿತು. ಅವನು, ನೀವು ಬಂದ ಕೆಲಸ ಮುಗಿದಿದ್ದರೆ ಸಂಗ್ರಹಿಸಿಕೊಂಡಿರುವ ಮಾಹಿತಿಯೊಡನೆ ನೀವು ಹಿಂದಿರುಗಬಹುದು. ಇನ್ನೂ ತಿಳಿಯುವುದು ಏನಾದರೂ ಇದ್ದರೆ ಅದನ್ನು ತಿಳಿದುಕೊಂಡೂ ಹೋಗಬಹುದು. ಬೇಕಾದರೆ ವಿಭೀಷಣ ನಿಮ್ಮನ್ನು ಸೇನೆಯಲ್ಲೆಲ್ಲ ಸುತ್ತಿಸಿ ನಿಮಗೆ ಬೇಕಾದ ಎಲ್ಲ ಮಾಹಿತಿಯನ್ನೂ ಕೊಡುತ್ತಾನೆ. ನಾನು ನಿಮ್ಮನ್ನು ಶಿಕ್ಷಿಸುವೆನೆಂದು ಭಾವಿಸಬೇಡಿ. ನಿರಾಯುಧರಾಗಿ ಜೀವಭಯದಿಂದ ನಡುಗುತ್ತಾ ಸೆರೆ ಸಿಕ್ಕಿರುವ ನಿಮ್ಮಂಥ ದೂತರನ್ನು ನಾನು ಕೊಲ್ಲಿಸುವುದಿಲ್ಲ. ವಿಭೀಷಣ, ಈ ಬಡಪಾಯಿಗಳನ್ನು ಬಿಟ್ಟುಬಿಡು. ನೀವಿಬ್ಬರೂ ಲಂಕೆಗೆ ಹೋಗಿ ನಿಮ್ಮ ರಾಜನಿಗೆ ನಾನು ಹೀಗೆ ಹೇಳಿದೆನೆಂದು ಹೇಳಿ. ಯಾವ ನಿನ್ನ ಶೌರ್ಯವನ್ನು ನೆಚ್ಚಿಕೊಂಡು ನನ್ನ ಸೀತೆಯನ್ನು ಕದ್ದೊಯ್ದೆಯೋ ಆ ಶೌರ್ಯವನ್ನು ಈಗ ಮೆರೆಸು. ನಿನ್ನ ಸೈನ್ಯವನ್ನೂ ಬಂಧು ಬಾಂಧವರನ್ನೂ ಕರೆದುಕೊಂಡು ಬಾ. ಅವರು ನಿನಗೆ ಎಷ್ಟು ಒತ್ತಾಸೆ ಕೊಡುತ್ತಾರೆ ಎಂಬುದನ್ನು ನಾನು ನೋಡುತ್ತೇನೆ. ನಾಳೆ ಬೆಳಗ್ಗೆ ನಿನ್ನ ಲಂಕಾನಗರಿ, ಕೋಟೆ ಕೊತ್ತಲಗಳು, ಮಹಾದ್ವಾರಗಳು, ನಿನ್ನ ರಾಕ್ಷಸ ಸೈನ್ಯ ಎಲ್ಲವೂ ನನ್ನ ಬಾಣಗಳಿಂದ ಧೂಳೀಪಟವಾಗುವುದನ್ನು ನೋಡುತ್ತಿರು. ನನ್ನ ಕೋಪದ ಪ್ರತಾಪವನ್ನು ನಾಳೆ ನೀನು ನೋಡಬಹುದು ಎಂದನು. ಇದನ್ನು ಕೇಳಿದ ಶುಕಸಾರಣರು ಅವನ ಧರ್ಮವಾತ್ಸಲ್ಯಕ್ಕೆ ಮೆಚ್ಚಿ ಜಯ ಜಯ ಎಂದು ಹೇಳಿ ಲಂಕೆಗೆ ಹಿಂದಿರುಗಿದರು. ರಾವಣನನ್ನು ಕಂಡು, ರಾಕ್ಷಸೇಶ್ವರ, ನಿನ್ನ ಅಪ್ಪಣೆಯಂತೆ ನಾವು ಅಲ್ಲಿಗೆ ಕಪಿವೇಷದಿಂದ ಹೋದೆವಾದರೂ ವಿಭೀಷಣನು ಗುರುತು ಹಿಡಿದು ನಮ್ಮನ್ನು ಬಂಧಿಸಿದನು. ರಾಜರಹಸ್ಯ ಸ್ಫೋಟಕ್ಕಾಗಿ ಹೋಗಿದ್ದ ನಾವು ವಧಾರ್ಹರಾದ ಅಪರಾಧಿಗಳಾಗಿದ್ದರೂ ಧರ್ಮಾತ್ಮನಾದ ರಾಮನು ನಮ್ಮನ್ನು ಬಿಡುಗಡೆ ಮಾಡಿಸಿದನು. ಶತ್ರುಪಕ್ಷದಲ್ಲಿ ರಾಮ, ಲಕ್ಷ್ಮಣ, ವಿಭೀಷಣ, ಸುಗ್ರೀವ ಎಂಬ 4 ಪುರುಷ ಶ್ರೇಷ್ಠರಿದ್ದಾರೆ. ಅವರು ಶೂರರೂ ಅಸ್ತ್ರವಿದ್ಯಾ ವಿಶಾರದರೂ ಮಹಾಪರಾಕ್ರಮಿಗಳೂ ಆಗಿದ್ದಾರೆ. ಅವರಿಗೆ ಯುದ್ಧ ಮಾಡಲು ಸೇನೆ ಸಹ ಬೇಕಿಲ್ಲ. ರಾಮನು ತುಂಬ ಸುಂದರ ಹಾಗೂ ಮಹಾಶೂರ. ಏಕಾಂಗಿಯಾಗಿಯೇ ನಿನ್ನನ್ನು ನಿನ್ನ ಕಪಿ ಸೈನ್ಯದೊಂದಿಗೆ, ನಿನ್ನ ಸೈನ್ಯ ಸಮಸ್ತದೊಡನೆ ನಾಶ ಮಾಡಿಬಿಡುವಷ್ಟು ಶಕ್ತಿಶಾಲಿ. ಅವರ ಸೇನೆ ಸಹ ದುರ್ಜಯವಾದದ್ದು. ಅವರುಗಳೆಲ್ಲ ಅತ್ಯಂತ ಉತ್ಸುಕವಾಗಿ ಬೆಳಗಾಗುತ್ತಲೂ ರಾಮನು ಯುದ್ಧವನ್ನು ಆರಂಭಿಸುವುದನ್ನೇ ಕಾದುಕೊಂಡಿದ್ದಾರೆ.
ಕಪಿವೀರರ ಯುದ್ಧೋತ್ಸಾಹವಂತೂ ಮೇರೆ ಮೀರಿದೆ. ರಾಮನೊಡನೆ ಶತ್ರುತ್ವ ಒಳ್ಳೆಯದಲ್ಲವೆಂದು ನಮಗೆ ಅನ್ನಿಸುತ್ತದೆ. ಶಾಂತಿ ಸಂಧಾನವನ್ನು ಮಾಡಿಕೊಂಡು ಸೀತೆಯನ್ನು ಅವನಿಗೆ ಹಿಂದಿರುಗಿಸಿ ಬಿಡು, ಎಲ್ಲರೂ ಸುಖವಾಗಿರೋಣ ಎಂದು ವರದಿಯೊಪ್ಪಿಸಿ ರಾವಣನಿಗೆ ಹಿತವಾಕ್ಯವನ್ನೂ ಹೇಳಿ ರಾಮನ ಸಂದೇಶವನ್ನೂ ಯಥಾವತ್ತಾಗಿ ತಿಳಿಸಿದರು. ರಾವಣನಿಗೆ ಬಹಳ ಕೋಪ ಬಂದಿತು. ತಾನೇ ಒಮ್ಮೆ ವಾನರ ಸೈನ್ಯವನ್ನು ನೋಡಬೇಕೆಂದು ಅನೇಕ ತಾಲವೃಕ್ಷಗಳಷ್ಟು ಉನ್ನತವಾದ ಸೌಧವೊಂದನ್ನೇರಿ ಸುತ್ತಲೂ ವೀಕ್ಷಿಸತೊಡಗಿದನು. ಶುಕಸಾರಣರೂ ಅವನನ್ನು ಹಿಂಬಾಲಿಸಿ ಬಂದರು. ದಕ್ಷಿಣ ಸಮುದ್ರ ತೀರವೆಲ್ಲವೂ ಕಪಿಸೇನೆಯಿಂದ ಕಿಕ್ಕಿರಿದು ಹೋಗಿತ್ತು. ಅದನ್ನು ನೋಡಿದ ರಾವಣನು ಸಾರಣನನ್ನು ಕರೆದು, ಸಾರಣ, ಈ ಸೇನೆಯಲ್ಲಿ ಯಾರು ಶೂರರು, ಯಾರು ಬಲಾಢ್ಯರು, ಯಾರು ಮುನ್ನುಗ್ಗಿ ಬರುವ ಧೀರರು, ಸುಗ್ರೀವನಿಗೆ ಆಪ್ತರಾರು, ಅವರುಗಳ ಸಾಮರ್ಥ್ಯವೇನು ಎಂದು ವಿಚಾರಿಸಲು ಅವನು, ಮಹಾರಾಜ, ಇತ್ತ ನೋಡು, ಲಂಕಾನಗರವು ಪ್ರಾಕಾರ ತೋರಣ ಸಹಿತವಾಗಿ ಅದುರುವಂತೆ ಗರ್ಜಿಸುತ್ತಿರುವವನಲ್ಲ, ಇವನೇ ಪ್ರಧಾನ ಸೇನಾನಿ ನೀಲ. ಅಲ್ಲಿ ನೋಡು, ಕೈಗಳನ್ನು ಮೇಲೆತ್ತಿ ಕ್ರೋಧದಿಂದ ಬಾಲವನ್ನು ಬಡಿಯುತ್ತಿರುವವನಲ್ಲ, ಪದ್ಮಕೇಸರದಂತೆ ಹೊಂಬಣ್ಣದವನು. ಅವನೇ ಯುವರಾಜ ಅಂಗದ, ವಾಲಿಯ ಮಗ. ಹನುಮಂತನು ಇಲ್ಲಿಗೆ ಬಂದು ಸೀತೆಯನ್ನು ನೋಡಿಕೊಂಡು ಹೋದ ಸಾಹಸ ಕಾರ್ಯದ ಹಿಂದಿನ ಪ್ರೇರಕ ಶಕ್ತಿ ಅವನೇ. ಅದೋ ಅವನ ಹತ್ತಿರವೇ ಇನ್ನೊಬ್ಬ ನಿಂತಿದ್ದಾನಲ್ಲ, ಅವನೇ ಸಮುದ್ರಕ್ಕೆ ಸೇತುವೆ ಕಟ್ಟಿ ವಾನರ ಸೈನ್ಯವನ್ನು ಕರೆದು ತಂದ ನಳ. ಅಲ್ಲಿ ಪರ್ವತೋಪಮವಾಗಿ ನಿಂತಿದ್ದಾನಲ್ಲ, ಅವನೇ ದೇವಾಸುರ ಯುದ್ಧದಲ್ಲಿ ದೇವೇಂದ್ರನಿಗೆ ಬಹುವಾಗಿ ಸಹಾಯ ಮಾಡಿದ ಜಾಂಬವಂತ. ಅಲ್ಲಿ ದೇವರೂಪಿಗಳಾದ ಇಬ್ಬರು ತರುಣರು ಕಾಣಿಸುತ್ತಿರುವವರಲ್ಲವೇ, ಅವರೇ ಬ್ರಹ್ಮನ ಅನುಜ್ಞೆ ಪಡೆದು ಅಮೃತಪಾನ ಮಾಡಿರುವ ಮೈಂದ ದ್ವಿವಿಧರು. ಮದಿಸಿದ ಗಜದಂತೆ ಅಲ್ಲೊಬ್ಬ ನಿಂತಿರುವನಲ್ಲವೇ, ಅವನೇ ಒಮ್ಮೆ ಬಂದು ವೈದೇಹಿಯನ್ನು ನೋಡಿ ಲಂಕೆಯನ್ನೂ ಸುಟ್ಟು ಹೋದ ವಾಯುಪುತ್ರನಾದ ಹನುಮಂತ. ಇತ್ಯಾದಿಯಾಗಿ ಪ್ರತಿಯೊಬ್ಬ ವಾನರ ವೀರರನ್ನು ತೋರಿಸಿ ಅವರ ಶೌರ್ಯ ಹಿರಿಮೆಗಳನ್ನು ವರ್ಣಿಸಿದನು. ಶುಕಸಾರಣರು ವರ್ಣಿಸಿದ ವೀರರೆಲ್ಲರನ್ನೂ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ ರಾವಣ ನೋಡಿಯೇ ನುಡಿದ. ಅವನ ದೃಷ್ಟಿಯು ರಾಮನ ಪಕ್ಕದಲ್ಲಿ ನಿಂತಿದ್ದ ತನ್ನ ತಮ್ಮನಾದ ವಿಭೀಷಣನ ಮೇಲೆ ನಿಂತಿತು. ಇನ್ನೊಂದು ಪಕ್ಕದಲ್ಲಿ ನಿಂತಿದ್ದವನು ಲಕ್ಷ್ಮಣ. ಹಾಗೆಯೇ ಅವನ ದೃಷ್ಟಿ ಸುಗ್ರೀವ, ಹನುಮಂತ, ಜಾಂಬವಂತ, ಸುಷೇಣ ಮೊದಲಾದ ವೀರರ ಕಡೆಗೂ, ಸೇನಾಪತಿಗಳಾದ ಗಜ, ಗವಯ, ಗವಾಕ್ಷ, ಮೈಂದ ದ್ವಿವಿಧ ಮುಂತಾದವರ ಕಡೆಗೂ ಹರಿಯಿತು. ಕ್ಷಣಕಾಲ ಎದೆಬಡಿತ ನಿಂತಂತಾದರೂ ಸಾವರಿಸಿಕೊಂಡ ರಾವಣನು ಕೋಪದಿಂದ ಕ್ರೂರನಾಗಿ, ಛೀ, ನನ್ನ ಅನ್ನವನ್ನು ತಿಂದುಕೊಂಡು ನನ್ನ ಕಿವಿಗೆ ಕರ್ಕಶವಾಗುವಂತೆ ಶತ್ರುಗಳ ಶೌರ್ಯವನ್ನು ಹೊಗಳುತ್ತೀರಾ? ನಿಮಗೆ ಸಾವಿನ ಹೆದರಿಕೆ ಇಲ್ಲವೇ? ನಡತೆಯೇ ತಿಳಿಯದ ನೀವು ಓದಿದ ವಿದ್ಯೆಯೆಲ್ಲವೂ ವ್ಯರ್ಥ. ನೀವು ಹಿಂದೆ ಮಾಡಿದ ಉಪಕಾರಗಳನ್ನು ಪರಿಗಣಿಸಿ ನಿಮ್ಮನ್ನು ಕೊಲ್ಲದೆ ಬಿಟ್ಟಿದ್ದೇನೆ. ಛೀ, ನೀಚರೇ, ತೊಲಗಿ ಇಲ್ಲಿಂದ ಎಂದು ಗದರಿಸಿದ. ಅವರು ಲಜ್ಜಿತರಾಗಿ ಮಹಾರಾಜನಿಗೆ ಜಯವಾಗಲಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ರಾವಣನು ಮಹೋದರನೆಂಬ ಮಂತ್ರಿಯನ್ನು ಕರೆದು ಬೇರೆ ಸಮರ್ಥರಾದ ಗುಪ್ತಚಾರರನ್ನು ಬರಮಾಡುವಂತೆ ತಿಳಿಸಿದನು. ಶಾರ್ದೂಲನೆಂಬುವನ ನಾಯಕತ್ವದಲ್ಲಿ ಅವರನ್ನೂ ಹೀಗೆಯೇ ರಾಮನ ಚಲನವಲನಗಳನ್ನು, ರಾಮನ ಸೇನೆಯನ್ನು ಪ್ರವೇಶಿಸಿ ಸುವೇಲ ಪರ್ವತದ ಮೇಲೆ ನಿಂತು ಸೇನೆಯನ್ನು ವೀಕ್ಷಿಸಿದರು. ರಾಮ, ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಎಲ್ಲರನ್ನೂ ನೋಡಿದ ಅವರಿಗೆ ಹೆದರಿಕೆಯಿಂದ ಜೀವ ತಲ್ಲಣಿಸಿತು. ಏನು ಮಾಡುವುದೆಂದು ಯೋಚಿಸುತ್ತಿರುವಾಗಲೇ ವಿಭೀಷಣನು ಅವರನ್ನು ಕಂಡುಹಿಡಿದು ಬಿಟ್ಟನು. ಯಥಾಪ್ರಕಾರ ಅವರಿಗೂ ಬಂಧನವಾಯಿತು. ಕಪಿಗಳಿಂದ ಕಪಾಳ ಮೋಕ್ಷವೂ ಆಯಿತು. ದಯಾಮಯನಾದ ರಾಮನ ಮಧ್ಯಪ್ರವೇಶದಿಂದಾಗಿ ಬಿಡುಗಡೆಯೂ ಆಯಿತು. ಬದುಕಿದೆಯಾ ಬಡಜೀವವೇ ಎಂದು ಅವರು ನಿಟ್ಟುಸಿರು ಬಿಡುತ್ತಾ ರಾವಣನ ಬಳಿಗೆ ಹಿಂದಿರುಗಿದರು. ಶತ್ರುಗಳ ಬಲವನ್ನು ಕುರಿತು ತಾವು ಕಂಡುದನ್ನು ತಿಳಿಸಿದರು. ಶಾರ್ದೂಲಾದಿಗಳೂ ರಾಮನು ಮಹಾಬಲಿಷ್ಠನೆಂದು ಹೇಳಿದುದರಿಂದ ರಾವಣನಿಗೆ ಸ್ವಲ್ಪ ಭಯ ಉಂಟಾಯಿತು. ಅವನು ಸಮಾಲೋಚನೆಗಾಗಿ ಮಂತ್ರಿಗಳನ್ನು ಸಭೆ ಸೇರಿಸಿ
ನಿಮ್ಮ ಯುದ್ಧ ಕೌಶಲವೆಲ್ಲವನ್ನೂ ಬಳಸಬೇಕಾದ ಕಾಲವು ಬಂದೊದಗಿದೆ. ಸಮಸ್ತ ಸೈನಿಕರೂ ಕರ್ತವ್ಯ ನಿರ್ವಹಣೆಗೆ ಸಿದ್ಧವಾಗಿರಲಿ ಎಂದು ಆದೇಶಿಸಿ ತನ್ನ ಅರಮನೆಗೆ ಹೊರಟು ಹೋದನು. ಅಲ್ಲಿಂದ ಮಾಯಾವಿಗಳಲ್ಲಿ ಮಾಯಾವಿಯಾದ ವಿದ್ಯುಜ್ಜಿಹ್ವನೆಂಬ ರಾಕ್ಷಸನನ್ನು ಕರೆಸಿಕೊಂಡು ಸೀತೆಯಿದ್ದ ಅಶೋಕವನಕ್ಕೆ ಹೊರಟನು. ದಾರಿಯಲ್ಲಿ ಅವನಿಗೆ, ನಿನ್ನ ಮಾಯೆಯಿಂದ ನಾವೀಗ ಸೀತೆಯನ್ನು ವಂಚಿಸೋಣ. ರಾಮನ ತಲೆಯ ಹಾಗೆಯೇ ಕಾಣುವ ತಲೆಯೊಂದನ್ನು, ಅವನ ಬಿಲ್ಲುಬಾಣಗಳಂತಹುದೇ ಬಿಲ್ಲುಬಾಣಗಳನ್ನು ಸಿದ್ಧಗೊಳಿಸು ಎನ್ನಲು ಅವನು ಹಾಗೆಯೇ ಮಾಡಿದನು. ರಾವಣನು ಅಶೋಕವನಕ್ಕೆ ಪ್ರವೇಶಿಸಿದಾಗ ಸೀತೆಯು ಎಂದಿನಂತೆ ನಿರಾಭರಣಳಾಗಿ ನೆಲದ ಮೇಲೆ ಕುಳಿತಿದ್ದರೂ ಅವಳ ಮುಖವು ಚಂದ್ರನಂತೆ ಪ್ರಶಾಂತವಾಗಿತ್ತು. ಜೀವನದಲ್ಲಿ ಎಂದೂ ಅವಮಾನವನ್ನು ಎದುರಿಸದಿದ್ದ ಅವಳು ಅನಾಥಳಂತೆ ಕಂಡಳು. ಅವನತ ಶಿರಳಾಗಿದ್ದ ಅವಳ ಯೋಚನೆಯಲ್ಲಿ ಶ್ರೀರಾಮನ ಹೊರತು ಬೇರೇನೂ ಇರಲಿಲ್ಲ. ರಾಕ್ಷಸಿಯರಿಂದ ಪರಿವೃತಳಾದ ಅವಳು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲವಾದರೂ ಅವಳ ಕಣ್ಣಿನಿಂದ ಆಗಾಗ್ಗೆ ಕಂಬನಿ ಜಿನುಗುತ್ತಿದ್ದಿತು. ಮೋಡದಿಂದ ಮರೆಯಾದ ಬಾಲಚಂದ್ರನಂತೆ, ಗಾಳಿಯಿಂದ ಮೂಲೋತ್ಪಾಟನಗೊಳಿಸಲ್ಪಟ್ಟು ಒಣಗಿದ ಲತೆಯಂತೆ ಅವಳು ಮ್ಲಾನಳಾಗಿದ್ದಳು. ಆದರೂ ಗಂಗೆಯಂತೆ ಗಂಭೀರಳಾಗಿದ್ದ ಅವಳನ್ನು ನೋಡಿದರೆ ಪೂಜ್ಯ ಭಾವನೆ ಉಂಟಾಗುತ್ತಿದ್ದಿತು. ಸುಖ ದುಃಖಗಳಿಗೆ ಅತೀತಳಾದ ಅವಳನ್ನು ದುಃಖವು ಮುಟ್ಟಿದ್ದರೂ ಮುಳುಗಿಸಿರಲಿಲ್ಲ, ಘಾತಿಸಿರಲಿಲ್ಲ. ರಾವಣನು ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದು ಅನಂತರ ಮೆಲ್ಲನೆ ಬಳಿಗೆ ಬಂದು ಏನೋ ಸಂತೋಷದ ವಾರ್ತೆ ಹೇಳುವವನಂತೆ, ಸೀತೆ, ನೀನಿನ್ನೂ ರಾಮನನ್ನು ಮರೆತು ನನ್ನ ಕಡೆಗೆ ಗಮನ ಹರಿಸಬೇಕು. ನನ್ನ ಶ್ರೇಷ್ಠತೆಯನ್ನು ನಿನ್ನ ಮುಂದೆ ಎಷ್ಟೋ ಹೇಳಿಕೊಂಡೆ, ಆದರೂ ಅದನ್ನು ನೀನು ಕಿವಿಯ ಮೇಲೇ ಹಾಕಿಕೊಳ್ಳಲಿಲ್ಲ. ರಾಮನಿಗೆ ಸಮಾನರಾದ ಶೂರರು ಯಾರೂ ಇಲ್ಲ ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದೆಯಲ್ಲ. ನೋಡು, ಖರನನ್ನು ಕೊಂದ ನಿನ್ನ ರಾಮನನ್ನು ನಾನು ಕೊಂದು ಹಾಕಿದ್ದೇನೆ. ನಿನ್ನ ಜಂಭಕ್ಕೆ ತಕ್ಕದ್ದಾಯಿತು. ನಿನಗೆ ಸಹಾಯ ಮಾಡಲು ಈಗ ಯಾರಿದ್ದಾರೆ? ನೀನು ಮಾಡಿದ ವ್ರತಗಳೆಲ್ಲ ನಿಷ್ಫಲವಾದವು. ಸತ್ತ ರಾಮನನ್ನು ಮರೆತು ನೀನೀಗ ನನ್ನವಳಾಗಬೇಕು. ನಿನ್ನ ಪುಣ್ಯ ಸಾಲದಾಯಿತು. ಅದಕ್ಕೆ ಗಂಡನನ್ನು ಕಳೆದುಕೊಂಡೆ. ಈಗ ನನ್ನ ಆಶ್ರಯಕ್ಕೆ ಬಾ. ಸಮುದ್ರವನ್ನು ದಾಟಿ ಬಂದ ಆಯಾಸದಿಂದ ಕಪಿಸೈನ್ಯವೂ ಮಲಗಿ ನಿದ್ರಿಸುತ್ತಿರುವಾಗ ನಮ್ಮ ಮಂತ್ರಿ ಪ್ರಹಸ್ತನು ಹೋಗಿ ನಿನ್ನ ರಾಮನ ತಲೆಯನ್ನು ಕಡಿದು ತಂದಿರುವನು. ವಿಭೀಷಣನನ್ನು ಸೆರೆ ಹಿಡಿದು ಲಕ್ಷ್ಮಣನನ್ನು ಕಪಿವೀರರೊಂದಿಗೆ ಓಡಿಸಿ ಬಂದಿರುವನು. ಸುಗ್ರೀವನು ಕತ್ತನ್ನು ಮುರಿದುಕೊಂಡಿರುವನು. ನಿನ್ನನ್ನು ಮಾತನಾಡಿಸಿ ಹೋದ ಹನುಮಂತನು ದವಡೆಯೊಡೆದು ಸತ್ತಿರುವನು. ಪ್ರಹಸ್ತನ ಜೊತೆಗೆ ಹೋಗಿದ್ದ ನಮ್ಮವರು ಅವನನ್ನು ಕೊಂದಿರುವರು. ಉತ್ತರ ಸಮುದ್ರ ತೀರದ ಮರಳೆಲ್ಲವೂ ಕಪಿಗಳ ರಕ್ತದಿಂದ ತೊಯ್ದು ಹೋಗಿರುವುದು. ನೀನು ನನ್ನ ಮಾತನ್ನು ನಂಬುವುದಿಲ್ಲವೆಂದೇ ನಾನು ರಾಮನ ತಲೆಯನ್ನು ನಿನಗೆ ತೋರಿಸುವುದಕ್ಕಾಗಿ ತಂದಿರುವೆನು ಎಂದು ಅಲ್ಲಿದ್ದ ರಾಕ್ಷಸಿಯೊಬ್ಬಳನ್ನು ಕರೆದು, ಆ ವಿದ್ಯುಜ್ಜಿಹ್ವನನ್ನು ಇಲ್ಲಿಗೆ ಬರಹೇಳು. ಅವನೇ ರಣರಂಗದಿಂದ ರಾಮನ ತಲೆಯನ್ನು ತಂದವನು. ಅದನ್ನು ಸೀತೆಗೂ ತೋರಿಸಲಿ ಎಂದು ಆಜ್ಞಾಪಿಸಿದನು. ಅದರಂತೆ ವಿದ್ಯುಜ್ಜಿಹ್ವನು ಮಾಯಾ ತಲೆಯನ್ನು, ಮಾಯಾ ಬಿಲ್ಲುಬಾಣಗಳನ್ನೂ ಸೀತೆಯ ಮುಂದಿಟ್ಟಿದನು. ಸೀತೆಯು ರಕ್ತಸಿಕ್ತವಾದಂತಿದ್ದ ಕೃತ್ರಿಮವಾದ ಆ ರಾಮನ ತಲೆಯನ್ನು ನೋಡಿದಳು. ಲೋಕವಿಖ್ಯಾತವಾದ ಕೋದಂಡದಂತೆಯೇ ಇದ್ದ ಆ ಬಿಲ್ಲನ್ನೂ ನೋಡಿದಳು. ಹನುಮಂತನು ಸುಗ್ರೀವನಿಗೂ ರಾಮನಿಗೂ ಸ್ನೇಹವಾಗಿರುವ ವಿಚಾರ ಹೇಳಿದ್ದನ್ನು ನೆನಪಿಸಿಕೊಂಡಳು. ಕಮಲದಳಾಯತಾಕ್ಷನಾದ ರಾಮನ ಮುಖವನ್ನು ನೋಡಿದ ಅವಳಿಗೆ ದುಃಖ ಉಕ್ಕಿ ಬಂದು ಭೋರೆಂದು ಅತ್ತಳು. ಅತ್ಯಂತ ನೋವಿನಿಂದಲೂ ನಿರಾಶೆಯಿಂದಲೂ, ಕೈಕೇಯಿ, ನಿನಗೆ ಈಗ ಆನಂದವಾಗಿದೆ ಎಂದು ಭಾವಿಸುತ್ತೇನೆ. ರಘುವಂಶದ ಬೆಳಕನ್ನು ಸಂಪೂರ್ಣವಾಗಿ ನಂದಿಸುವ ನಿನ್ನ ಗುರಿ ಈಗ ಸಾಧಿತವಾಯಿತು. ನಿನ್ನಿಂದಾಗಿ ಇಡೀ ಕುಟುಂಬವೇ ನಾಶವಾಗಿ ಹೋಯಿತು. ನನ್ನ ರಾಮನನ್ನು ಕಾಡಿಗಟ್ಟುವುದಕ್ಕೆ ಅವನು ನಿನ್ನಲ್ಲಿ ಮಾಡಿದ್ದ ಅಪರಾಧವೇನು? ಯಾವಾಗಲೂ ಧರ್ಮಿಷ್ಠನಾಗಿಯೇ ಇದ್ದ ನಿರಪರಾಧಿಯಾದ ಅವನನ್ನು ಈ ಪರಿ ಶಿಕ್ಷಿಸಿದೆಯಲ್ಲ ಎನ್ನುವಷ್ಟರಲ್ಲಿ ಸೀತೆ ಮೂರ್ಛೆ ಹೋದಳು. ಸ್ವಲ್ಪ ಹೊತ್ತಿನ ಮೇಲೆ ಮೂರ್ಛೆ ತಿಳಿದೆದ್ದು ರಾಮನ ಶಿರವನ್ನು ನೇವರಿಸುತ್ತಾ ಎದೆ ಬಿರಿಯುವಂತೆ ಅಳತೊಡಗಿದಳು. ಪುಣ್ಯವಿಲ್ಲದವಳೇ ಗಂಡನನ್ನು ಕಳೆದುಕೊಳ್ಳುತ್ತಾಳೆ ಎಂದು ಶಾಸ್ತ್ರ ಹೇಳುತ್ತದೆ. ನಾನು ಪತಿವ್ರತಾ ಧರ್ಮದಿಂದ ಸ್ವಲ್ಪವೂ ವಿಚಲಿತಳಾಗಿಲ್ಲ.
ಆದರೂ ಈ ದುರದೃಷ್ಟ ನನ್ನನ್ನು ಹುಡುಕಿಕೊಂಡು ಬಂದಿತು. ಇದನ್ನು ಧೈರ್ಯವಾಗಿ ಎದುರಿಸಬೇಕಲ್ಲವೇ? ಸೆರೆಮನೆಯ ವಾಸವೇ ನನ್ನ ಕೊನೆಯ ದುರದೃಷ್ಟ ಎಂದುಕೊಂಡಿದ್ದೆ. ಇದು ಬೇಗನೆ ಮುಗಿಯುತ್ತದೆ, ನೀನು ಬಂದು ನನ್ನನ್ನು ಬಿಡಿಸಿಕೊಂಡು ಹೋಗುತ್ತೀ ಎಂದುಕೊಂಡಿದ್ದೆ. ಈಗ ನೀನೇ ಹೋಗಿಬಿಟ್ಟೆಯ ರಾಮ. ಕೌಸಲ್ಯೆಯು ಇದನ್ನು ಹೇಗೆ ತಾನೇ ಸಹಿಸಿಯಾಳು? ನಿನ್ನ ಜಾತಕವನ್ನು ನೋಡಿ ಗುರು ವಸಿಷ್ಠರು ನೀನು ದೀರ್ಘಾಯುವೆಂದು ಹೇಳಿದ್ದರಲ್ಲ, ಅವರ ಮಾತು ಹುಸಿಯಾಯಿತು. ಹೇಗೆ ನೀನು ಮೈಮರೆತು ಒಬ್ಬ ಸಾಮಾನ್ಯ ರಾಕ್ಷಸನಿಂದ ಹತನಾದೆ? ನಿನ್ನ ಕೊನೆ ಹೀಗಾಗಬೇಕೆಂದು ವಿಧಿ ನಿಯಮವಾಗಿರಬೇಕು. ರಾಜಕೀಯ ನಿಪುಣನಾದ ನಿನ್ನನ್ನೇ ಇವರು ಮೋಸ ಮಾಡಿದರಲ್ಲ. ಈ ಧನುಸ್ಸನ್ನು ಮೊಟ್ಟ ಮೊದಲು ನೋಡಿದ್ದು ನೆನಪಾಗುತ್ತದೆ. ಗಂಧ ಪುಷ್ಪಗಳಿಂದ ಇದನ್ನು ಅರ್ಚಿಸುತ್ತಿದ್ದೆ ನಾನು. ಇದು ಪಾಪಿ ರಾವಣನ ಕೈಗೆ ಸಿಕ್ಕಿತೆ. ಭೂಮಿಯಲ್ಲಿರುವ ನಮ್ಮನ್ನು ಮರೆತು ನೀನು ನಕ್ಷತ್ರವಾಗಿ ಬಿಟ್ಟೆಯಾ? ನಾನೂ ಬೇಗನೆ ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇನೆ. ಪಾಪ ಲಕ್ಷ್ಮಣ ಒಬ್ಬನೇ ಉಳಿದುಕೊಳ್ಳುತ್ತಾನೆ. ಅವನು ಕಣ್ಣೀರ್ಗರಿಯುತ್ತಾ ಅಯೋಧ್ಯೆಗೆ ಹೋಗಿ ನಡೆದುದೆಲ್ಲವನ್ನೂ ಹೇಳುತ್ತಾನೆ. ನಾನೇ ನಿನ್ನ ಸಾವಿಗೆ ಕಾರಣಳಾದೆ, ಇಲ್ಲವಾದರೆ ನಿನಗೆ ಸಾವು ಖಂಡಿತ ಬರುತ್ತಿರಲಿಲ್ಲ ಎಂದು ವಿಧವಾಗಿ ವಿಲಾಪಿಸಿದಳು. ಎದೆ ಹೊಡೆದುಕೊಂಡ ಅವಳನ್ನು ಸಮಾಧಾನಪಡಿಸುವವರು ಅಲ್ಲಿ ಯಾರೂ ಇರಲಿಲ್ಲ. ಪೀಡಿಸುವುದಕ್ಕೆಂದೇ ಬಂದಿದ್ದ ರಾವಣ ಅವಳು ದುಃಖಪಡುತ್ತಿರುವುದನ್ನು ನೋಡಿ ಆನಂದಿಸುತ್ತಿದ್ದ. ಈಗಲಾದರೂ ತನ್ನ ಬಗ್ಗೆ ಒಲವನ್ನು ತೋರುವಳೇನೋ ಎಂದು ಆಸೆಯಿಂದ ನಿರೀಕ್ಷಿಸುತ್ತಿದ್ದ. ಸೀತೆಯು ಅವನ ಕಡೆ ತಿರುಗಿಯೂ ನೋಡದಿದ್ದುದರಿಂದ ಅವನಿಗೆ ಕೋಪ ಬಂದಿತು.